ಸ್ನೇಹಿತರೆ, ನಾಳೆ ಆಷಾಢ ಶುಕ್ರವಾರ ಪರಮ ಪವಿತ್ರವಾದಂಥ ದಿನ. ಉಪ್ಪಿನ ಜಾಡಿಯಲ್ಲಿ ಈ ಚಿಕ್ಕ ಗಂಟನ್ನು ಇಡಿ. ಈ ಚಿಕ್ಕ ಗಂಟಿನೊಳಗಡೆ ಈ ಮೂರೇ ಪದಾರ್ಥಗಳನ್ನು ನೀವು ಇಟ್ಟು ಆ ಉಪ್ಪಿನ ಜಾಡಿಯಲ್ಲಿ ಇಡೋದ್ರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತೆ, ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ, ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ, ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ. ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು, ಸಾಲ ಬಾಧೆನ ಯಾರೆಲ್ಲ ಅನುಭವಿಸ್ತಾ ಇದ್ದೀರಾ ಅವರು ಈ ಒಂದು ತಂತ್ರವನ್ನು ನಾಳೆ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಆಷಾಢ ಶುಕ್ರವಾರ ದೈವಿಕ ಮಾಸ, ದೈವಿಕವಾದಂಥ ದಿನ ಅಂತಲೇ ಹೇಳಲಾಗುತ್ತೆ. ಆಷಾಢ ಮಾಸ ಅಂದ್ರೇ ದೈವಿಕ ಮಾಸ. ಈ ಮಾಸದಲ್ಲಿ ಮಾಡುವಂಥ ಪೂಜೆ ಪುನಸ್ಕಾರಗಳು, ತಂತ್ರಗಳು ನಮಗೆ 100ಕ್ಕೆ 100ರಷ್ಟು ಫಲವನ್ನು ಕೊಡುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಉಪ್ಪಿನ ಜಾಡಿಯ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ. ಹಣಕಾಸು ವಿಪರೀತವಾಗಿ ವೃದ್ಧಿ ಆಗುತ್ತೆ, ಆಶ್ಚರ್ಯ ಪಡುವಷ್ಟರ ರೀತಿಯಲ್ಲಿ ಜೀವನ ಬದಲಾಗುತ್ತೆ. ಯಾವುದಾದ್ರೂ ಒಂದು ಮೂಲದಿಂದ ಹಣ ಬರ್ತಾನೇ ಹೋಗುತ್ತೆ ಸ್ನೇಹಿತರೆ. ಇದೊಂದು ಶ್ರೀಮಂತಿಕೆಯ ಗುಟ್ಟು ಸ್ನೇಹಿತರೆ, ಶ್ರೀಮಂತಿಕೆಯ ಗುಟ್ಟು ಇದು. ಇದನ್ನು ತಪ್ಪದೇ ನಾಳೆ ಮಾಡ್ಕೊಳ್ಳಿ ಸ್ನೇಹಿತರೆ. ಆಷಾಢ ಶುಕ್ರವಾರ ಆಗಿರೋದ್ರಿಂದ ಶೀಘ್ರವಾಗಿ ಎದ್ದೇಳಿ ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಇಟ್ಬಿಟ್ಟು ಇದೆಲ್ಲವೂ ಸೂರ್ಯೋದಯಕ್ಕೆ ಮುನ್ನ ಮಾಡ್ಕೊಳ್ಳಿ. ಯಾಕಂದರೆ ಆಷಾಢ ಶುಕ್ರವಾರದ ದಿನ ತಾಯಿಯ ಸಂಚಾರವಿರುತ್ತೆ. ಯಾವ ಮನೆಯ ಅಂಗಳದಲ್ಲಿ ಅರಿಶಿನ ಕುಂಕುಮ ರಂಗೋಲಿ ಕಂಗೊಳಿಸ್ತಾ ಇರುತ್ತೋ ಅಂತಹ ಮನೆಗೆ ಆ ತಾಯಿ ಪ್ರವೇಶಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಮನೆಯನ್ನೆಲ್ಲ ಚೆನ್ನಾಗಿ ಗುಡಿಸಿ ಶುಭ್ರ ಮಾಡಿಕೊಂಡು ನೆಲವರ್ಸುವಂಥ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅರಿಶಿನವನ್ನು ಹಾಕ್ಕೊಂಡು ನೆಲವರ್ಸ್ಕೊಳ್ಳಿ. ಈ ರೀತಿ ನೀವು ಮಾಡಿ ನೋಡಿ, ಖಂಡಿತ ನಿಮ್ಮ ಮನೆಯಲ್ಲಿರುವಂತಹ ಈ ಸಂಪೂರ್ಣ ದಾರಿದ್ರ್ಯ ನಿವಾರಣೆ ಆಗುತ್ತೆ ಸ್ನೇಹಿತರೆ. ತುಂಬ ಕಷ್ಟ ಆಗ್ತದೆ, ಮನೆಯಲ್ಲಿ ಹಣ ನಿಲ್ತಿಲ್ಲ, ಕಷ್ಟಗಳ ಮೇಲೆ ಕಷ್ಟಗಳಾಗ್ತದೆ, ಯಾವುದೇ ಒಂದು ಕೆಲಸದಲ್ಲಿ ಕೈ ಇಟ್ಟರು ಕೂಡ ಅಲ್ಲಿ ನಿಮಗೆ ಶುಭ ಫಲಗಳು ಜರುಗ್ತಾ ಇಲ್ಲ ಅಂತಂದರೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ. ನಿಮಗೆ ದಿನದಿಂದ ದಿನಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನೀವು ಗಮನಿಸ್ತಾ ಹೋಗ್ತೀರಾ. ಯಾವುದೇ ರೀತಿ ಕಷ್ಟಗಳಾಗೋದಿಲ್ಲ. ವೃತ್ತಿ ಜೀವನದಲ್ಲಿ ಒಳ್ಳೆ ಯಶಸ್ವಿನ ಸಾಧಿಸ್ತೀರಾ. ಏನೋ ಒಂದು ಆಸ್ತಿ ವಿವಾದ ಇದ್ದರೆ ಆಸ್ತಿ ಕೂಡ ನಿಮ್ಮಂಥದ್ದಾಗುತ್ತೆ, ಸಾಲಗಳು ತೀರ್ತಾ ಹೋಗುತ್ತೆ. ಹಾಗೆ ವ್ಯಾಪಾರ ವಹಿವಾಟು ಮಾಡೋವಂಥವ್ರಿಗೆ ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನು ನೋಡ್ತಾ ಹೋಗ್ತೀರಾ. ಈ ಒಂದು ಚಿಕ್ಕ ಗಂಟನ್ನು 9 ದಿನಗಳ ಕಾಲ ಇಟ್ಕೊಳ್ಳಿ ಸ್ನೇಹಿತರೆ. ಜಾಸ್ತಿ ದಿನ ನೀವು ಇಡಬೇಕಾಗಿಲ್ಲ, 9 ದಿನ ನೀವು ಈ ದಿನ ಇಟ್ಕೊಳ್ಬಹುದು. ತಿಂಗಳಾನ್ಗಟ್ಟಲೆ ಇಡ್ತೀನಿ ಅಂದ್ರೂ ಇಡಬಹುದು. ಆದರೆ ನಾವು ಇಲ್ಲಿ ಇಡುವಂಥ ಪದಾರ್ಥಗಳ ಮೇಲೆ ಇದು ಬಹಳ ಮುಖ್ಯ ಆಗುತ್ತೆ. ನಾನಿವತ್ತು ತಿಳಿಸ್ಕೊಡುವಂಥ ಈ ಮೂರು ಪದಾರ್ಥಗಳನ್ನು ನೀವು ಇಟ್ಟು ನೋಡಿ ಸ್ನೇಹಿತರೆ. 3 ಪದಾರ್ಥಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ, ಹಣವನ್ನು ವಿಪರೀತವಾಗಿ ವೃದ್ಧಿಸುತ್ತಾ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ಉಪ್ಪು ಅನ್ನೋದು ಸಾಕ್ಷಾತ್ ಮಹಾಲಕ್ಷ್ಮಿ ಸಂಕೇತ ಸ್ವರೂಪ ಅಂತಲೇ ಹೇಳಲಾಗುತ್ತೆ. ಉಪ್ಪು ಕೂಡ ಸಮುದ್ರದಲ್ಲಿ ಜನನವಾಯಿತು, ಹಾಗೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಜನನವಾಗಿರೋದ್ರಿಂದ ಇವರಿಬ್ಬರನ್ನ ಅಕ್ಕ ತಂಗಿ ಅಂತಲೂ ಕೂಡ ಹೇಳಲಾಗುತ್ತೆ. ಯಾಕಂದರೆ ಈ ಲಕ್ಷ್ಮಿ ಸ್ವರೂಪ ಅಂದರೆ ಲಕ್ಷ್ಮೀ ಸ್ವರೂಪವಾದಂಥ ಈ ಉಪ್ಪನ್ನು ಈ ಒಂದು ತಂತ್ರದಲ್ಲಿ ಬಳಸೋದ್ರಿಂದ ಖಂಡಿತ ವಿಪರೀತ ನಿಮಗೆ ಹಣಕಾಸಿನ ಲಾಭ ಖಂಡಿತವಾಗ್ಲೂ ಉಂಟಾಗುತ್ತೆ. ನೀವು ಮಾಡ್ಕೊಂಡು ನೋಡಿ. ಹಾಗೆ ಈ ದಿನ ಬೆಳಗ್ಗೆ 6ರಿಂದ 7 ಗಂಟೆ ಶುಕ್ರ ದಿಸೆ ಇರುತ್ತೆ ಸ್ನೇಹಿತರೆ. ಆ ಸಮಯದಲ್ಲಿ ನೀವು ಉಪ್ಪನ್ನು ಕೊಂಡ್ಕೊಂಬರ್ಬೇಕು. ಉಪ್ಪನ್ನು ಕೊಂಡ್ಕೊಂಬರೋದಕ್ಕಿಂತ ಮುಂಚೆ ಯಾವುದೇ ಪದಾರ್ಥವನ್ನು ಕೊಂಡ್ಕೊಬೇಡಿ. ನೀವು ದುಡ್ದಂಥ ಹಣವನ್ನು ತೆಗೆದುಕೊಂಡೋಗಿ ಬೆಳಗ್ಗೆ ಮೊದಲನೇದಾಗಿ ಉಪ್ಪನ್ನೇ ಖರೀದಿ ಮಾಡ್ಕೊಂಬನ್ನಿ. ಫಸ್ಟ್ ಹಾಲು ತೊಗೊತೀವಿ, ಇನ್ನೊಂದು ತೊಗೋತೀವಿ ಮಾಡಬೇಡಿ. ಉಪ್ಪನ್ನು ಖರೀದಿ ಮಾಡಿಕೊಂಡು ಮನೆ ಒಳಗಡೆ ಈ ಆಷಾಢ ಶುಕ್ರವಾರದ ದಿನ ನೀವು ತಂದ್ರಿ ಅಂದರೆ ನಿಮ್ಮ ಬದುಕೆ ಬದಲಾಗುತ್ತೆ ಸ್ನೇಹಿತರೆ. ಆ ಉಪ್ಪನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ, ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಟು ಅದಕ್ಕೊಂದು ಪುಷ್ಪವನ್ನು ಹಾಕಿ, ಅರಿಶಿನ ಕುಂಕುಮವನ್ನು ಹಾಕಿ ನಮಸ್ಕರಿಸ್ಕೊಂಡು ಉಪ್ಪಿನ ಮೇಲೆ 1 ರು ನಾಣ್ಯವನ್ನು ಇಟ್ಟು ನಮಸ್ಕರಿಸ್ಕೊಳ್ಳಿ ಸ್ನೇಹಿತರೆ. ನಮಸ್ಕರಿಸ್ಕೊಂಡು ಆ 1 ರು ನಾಣ್ಯವನ್ನು ಅಲ್ಲೇ ಲಕ್ಷ್ಮಿ ಫೋಟೋದ ಕೆಳಗಡೆ ಇಟ್ಟು ಅನಂತರವಾಗಿ ಆ ಉಪ್ಪನ್ನು ನೀವು ಪೂಜೆಯನ್ನು ಮಾಡಿದ ನಂತರ ಅದನ್ನು ಉಪ್ಪನ್ನು ನೀವು ಬಳಸ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಈ ಉಪ್ಪನ್ನ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡ್ರಿ ಅಂದರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಹಾಗೆ ನಾನು ತಿಳಿಸ್ಕೊಡುವಂಥ ಈ ಒಂದು ತಂತ್ರವನ್ನು ತಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ತಂತ್ರ ನೀವು ಮಾಡಿಕೊಂಡ ನಂತರ ಖಂಡಿತ ನೀವು ಆಶ್ಚರ್ಯಕ್ಕೊಳಗಾಗ್ತೀರ. ನಿಮ್ಮ ಜೀವನದಲ್ಲಿರುವಂಥ ಸರ್ವ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಯಾವುದೇ ತಂತ್ರ ಮಾಡ್ತಾಯಿದ್ದೀವಿ, ಯಾವುದೇ ಪರಿಹಾರ ಮಾಡ್ತಾಯಿದ್ದೀವಿ ಅಂದರೆ ಮುಖ್ಯವಾಗಿ ನಂಬಿಕೆ ಇರಬೇಕು. ನಂಬಿಕೆ ಇದ್ದರೆ ಮಾತ್ರ ಪರಿಹಾರಗಳು ನಮಗೆ ಫಲವನ್ನು ಕೊಡ್ತವೆ ಸ್ನೇಹಿತರೆ. ಹಾಗಾಗಿ ಉಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬದಲ್ಲಿ, ಸ್ಟೀಲ್ ಡಬ್ಬದಲ್ಲಿ ಇಡಬೇಡಿ. ಕಬ್ಬಿಣ ಮತ್ತು ಪ್ಲಾಸ್ಟಿಕ್ ಏನಿರುತ್ತೆ ಅದು ನಿಮಗೆ ದಾರಿದ್ರ್ಯತೆಯನ್ನು ತಂದು ಕೊಡುತ್ತೆ. ಉಪ್ಪನ್ನು ಜಾಡಿಯಲ್ಲಿ ಇಡಿ, ಇಲ್ಲ ಗಾಜಿನ ಬಾಟ್ಲಲ್ಲಿ ಇಡಿ. ಸಾಧ್ಯವಾದಷ್ಟು ಉಪ್ಪನ್ನು ಕಾಣದೇ ಇರೋ ಥರ ಜಾಡಿಯಲ್ಲಿಟ್ಟರೆ ಒಳ್ಳೆಯದು.
ಉಪ್ಪು ನಮಗೆ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ಅಂತಂದರೆ ಅದು ಅಷ್ಟೊಂದು ಶುಭ ಅಲ್ಲ ಅಂತಲೇ ಹೇಳ್ತಾರೆ. ಹಾಗಾಗಿ ಜಾಡಿಯನ್ನು ತೆಗೆದಿಟ್ಕೊಂಡು ಜಾಡಿಯಲ್ಲಿ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ, ಬೆನ್ನಟ್ಟಿ ಬರುತ್ತೆ. ಹಾಗೆ ನಾನು ತಿಳಿಸ್ಕೊಡುವ ಈ ಪದಾರ್ಥಗಳನ್ನು ನೀವು ಉಪ್ಪಿನ ಜಾಡಿಯಲ್ಲಿ ಹಾಕ್ಕೊಳ್ಳಿ ಸ್ನೇಹಿತರೆ. ಇದಕ್ಕೆ ನೀವು ಬಳಸಬೇಕಾಗಿರೋದು ಕೆಂಪು ಬಟ್ಟೆ ಬೇಕಾಗುತ್ತೆ ಸ್ನೇಹಿತರೆ. ಒಂದು ಚಿಕ್ಕದಾದಂಥ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಆ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಶುಭ್ರವಾಗಿ ತೊಳೆದು ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಳಿ. ಈ ಒಂದು ತಂತ್ರವನ್ನು ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ. ನಾನು ತಿಳಿಸ್ಕೊಡುವಂಥ ಈ ಒಂದು ಸಮಯದಲ್ಲಿ ನೀವು ಮಾಡಿಕೊಳ್ಳಿ. ಪ್ರದೋಷ ಸಮಯ 5 ಗಂಟೆ 15 ನಿಮಿಷ, 5 ಗಂಟೆ 45 ನಿಮಿಷದಿಂದ 6 ಗಂಟೆ 15, 5:45ರಿಂದ 6:15 ಈ ಸಮಯ ಏನಿದೆ ನೋಡಿ, ಈ ಸಮಯದಲ್ಲಿ ನೀವು ಖಂಡಿತವಾಗ್ಲಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಯಾವ ಸಮಯದಲ್ಲಿ ಮಾಡಿಕೊಂಡ್ರೂ ಆಗುತ್ತೆ ಸ್ನೇಹಿತರೆ ಈ ದಿನ. ಆದರೆ ಇದೊಂದು ಪ್ರದೋಷ ಸಮಯ ಏನಿದೆ ಸ್ನೇಹಿತರೆ, ಆ ಸಮಯದಲ್ಲಿ ನೀವು ಮಾಡಿಕೊಂಡ್ರೆ ಸಂಕಲ್ಪಪೂರ್ವಕವಾಗಿ 100% ಅಲ್ಲ 1000% ಅದು ನಡೆಯುತ್ತೆ ಸ್ನೇಹಿತರೆ. ನೀವು ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಒಂದು ಉಪ್ಪಿಗೆ ಏನೆಲ್ಲ ಪದಾರ್ಥಗಳನ್ನು ಸೇರಿಸಬೇಕು ಅಂದರೆ, ಒಂದು ಕೆಂಪದಾದಂಥ ಬಟ್ಟೆಯನ್ನು ರೆಡಿ ಮಾಡಿಟ್ಕೊಳ್ಳಿ. ಆ ಕೆಂಪದಾದ ಬಟ್ಟೆಗೆ ಒಂದು ಗುಂಡು ಅಡಿಕೆ ತೆಗೆದುಕೊಳ್ಳಿ ಸ್ನೇಹಿತರೆ. ಒಂದು ಗುಂಡು ಅಡಿಕೆಯನ್ನು ತೆಗೆದುಕೊಳ್ಳಿ. ಇದು ಲಕ್ಷ್ಮೀ ಸ್ವರೂಪವಾಗಿ ನಾವು ತೆಗೆದುಕೊಳ್ಬೇಕು. ಆ ಗುಂಡು ಅಡಿಕೆಯನ್ನು ತೆಗೆದುಕೊಳ್ಳಿ. ಹಾಗೆ ಅದರ ಜೊತೆಗೆ ಒಂದು ಅರಿಶಿಣದ ಕೊನೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಅರಿಶಿಣದ ಕೊನೆಗೆ ಆ ಕಡೆ ಈ ಕಡೆ ಎಲ್ಲ ಟೊಂಗೆಗಳಿರಬೇಕು, ಸೀದವಾಗಿ ನೈಸಾಗಿರೋದಲ್ಲ. ಒಂದು 2-3 ಟೊಂಗೆ ಇರುವಂಥದ್ದನ್ನು ನೋಡಿಕೊಂಡು ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಅದರ ಜೊತೆಗೆ 5 ರು ನಾಣ್ಯ ಸ್ನೇಹಿತರೆ, ಅಥವಾ ಬೆಳ್ಳಿ ನಾಣ್ಯ, ಅಥವಾ ನಿಮ್ಮ ಹತ್ರ ಇರುವಂಥ ಯಾವುದಾದ್ರೂ ಬೆಳ್ಳಿ ಕಾಯಿನೋ ಬೆಳ್ಳಿದೆ ಏನಾದರೂ ವಸ್ತುನೋ ಅದನ್ನೆಲ್ಲ ಶುಭ್ರ ಮಾಡಿ ಅದನ್ನು ಕೂಡ ಉಪಯೋಗಿಸ್ಬೋದು. ಬೆಳ್ಳಿ ನಾಣ್ಯ ಇದ್ರೆ ಒಳ್ಳೆಯದು. ಅದು ಯಾವುದೂ ಇಲ್ಲ ಅಂದರೆ 5 ರೂಪಾಯಿ ಕಾಯಿನ್ನ ಇಡ್ಬೋದು, ಅಥವಾ ನಿಮ್ಮ ಹತ್ರ ಇರುವಂಥ ಯಾವುದಾದ್ರೂ ಒಂದು ಆಭರಣ, ಚಿಕ್ಕದಾಗಿರುವಂಥ ಆಭರಣವನ್ನು ಕೂಡ ನೀವು ಅದರಲ್ಲಿ ಇಡ್ಬೋದು. ಉಪ್ಪಿನೊಳಗಡೆ ಇಟ್ಟರೆ ಅದು ಸ್ವಲ್ಪ ಕರಗಿಬಿಡುತ್ತೆ ಅನ್ನೋ ಒಂದು ಭಯ ಇತ್ತು ಅಂದರೆ ನೀವು ಒಂದು 5 ರೂಪಾಯಿ ನಾಣ್ಯವನ್ನೇ ಕೂಡ ಇದರಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಇದನ್ನು ಉಪಯೋಗಿಸ್ಕೊಂಡು ಅದನ್ನು ಒಂದು ಗಂಟನ್ನಾಗಿ ಕಟ್ಟಿ ಚಿಕ್ಕದಾದ ಅದನ್ನು ನೀವು ಈ ಸಾಯಂಕಾಲ ನಾನು ತಿಳಿಸ್ಕೊಟ್ಟಂಥ 5:45ರಿಂದ 6:15 ಒಳಗಡೆ ಪ್ರದೋಷ ಸಮಯ ಏನಿದೆ ಸ್ನೇಹಿತರೆ, ಆ ಸಮಯದಲ್ಲಿ ಹಾಕಿ. ಇಲ್ಲ ಸಾಯಂಕಾಲ ನೀವು ಯಾವ ಟೈಮಲ್ಲಿ ಹಾಕಿದರೂ ಕೂಡ ಖಂಡಿತ ಫಲ ಕೊಡುತ್ತೆ ಸ್ನೇಹಿತರೆ. ಆಷಾಢ ಶುಕ್ರವಾರ ಪರಮ ಪವಿತ್ರವಾದಂಥ ದಿನ. ಮಹಾಲಕ್ಷ್ಮಿ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅಂದರೆ ನಾನು ತಿಳಿಸ್ಕೊಟ್ಟಿರುವ ಈ 3 ಪದಾರ್ಥಗಳನ್ನು ಈ ಸಮಯದಲ್ಲಿ ಹಾಕ್ಕೊಳ್ಳಿ ಸ್ನೇಹಿತರೆ. ಹಾಕ್ಕೊಂಡು 9 ದಿನಗಳ ಕಾಲ ಬಿಡಿ. ಇಲ್ಲಾಂದರೆ ನೆಕ್ಸ್ಟ್ ಆಷಾಢ ಶುಕ್ರವಾರದ ದಿನ ತೆಗೆದು ಮತ್ತೆ ಅದನ್ನು ಬೇರೆ ಕಾಯಿನ ಬೇರೆ ಒಂದು ಇದನ್ನು ಕೂಡ ಆ ಥರನೂ ನೀವು ಇಟ್ಕೊಳ್ಬೋದು. ಇಲ್ವಾ 9 ದಿನಗಳ ಕಾಲ ಅಲ್ಲೇ ಬಿಟ್ಟುಬಿಡಿ. ಬಿಟ್ಟು ಅನಂತರವಾಗಿ ಇದನ್ನೇನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ಕಾಯಿನ್ನ ನೀವು ಯಾವುದಾದ್ರೂ ದೇವಾಲಯದ ಉಂಡಿಯಲ್ಲಿ ಹಾಕಿ ಸ್ನೇಹಿತರೆ. ದೇವಾಲಯದ ಉಂಡಿಯಲ್ಲಿ ಸಂಕಲ್ಪಪೂರ್ವಕ ಮಾಡಿಕೊಂಡು ನೀವು ಹಾಕಬೇಕು. ಯಾಕಂದರೆ ಈ ಒಂದು ಗಂಟನ್ನು ಇಡಬೇಕಾದ್ರೂ ಅಷ್ಟೇ ನಿಮ್ಮ ಇಷ್ಟಾರ್ಥಗಳಿಗೆ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳೋದು, ವಿಪರೀತ ಧನಪ್ರಾಪ್ತಿ ಆಗಲಿ, ಹಣಕಾಸಿನ ವೃದ್ಧಿ ಆಗಲಿ, ಸಾಲ ಬಾಧೆ ನಿವಾರಣೆ ಆಗಲಿ ಅಂತ ಸಂಕಲ್ಪ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಅದರ ಗಂಟನ್ನು ತೆಗೆದಾದ್ಮೇಲೂ ಅಷ್ಟೇ ಸ್ನೇಹಿತರೆ, ಅದರಲ್ಲಿರುವಂಥ ಕಾಯಿನನ್ನು ತೆಗೆದುಕೊಂಡೋಗಿ ನೀವು ಯಾವುದಾದ್ರೂ ದೇವಾಲಯದ ಉಂಡಿಯಲ್ಲಿ ಹಾಕ್ಕೊಳ್ಳಿ. ಉಂಡಿಯಲ್ಲಿ ಹಾಕಿ ಅನಂತರವಾಗಿ ಇದರಲ್ಲಿರುವಂತಹ ಅಡಿಕೆ ಮತ್ತು ಇದರಲ್ಲಿರುವಂತಹ ಅರಿಶಿಣದ ಕೊನೆ ಇವೆರಡನ್ನು ಹಸಿರು ಗಿಡದಲ್ಲಿ ಹಾಕಿ, ಹರಿಯುವ ನೀರಿನಲ್ಲಿ ಹಾಕಿ, ಎಲ್ಲಾದರೂ ಯಾರು ತುಳಿದಿಲ್ದಿರುವಂಥ ಜಾಗದಲ್ಲಿ ನೀವು ಹಾಕ್ಬೋದು. ಅಥವಾ ತುಳಸಿ ಗಿಡದ ಬುಡದಲ್ಲಿ ನೀವು ಅದನ್ನು ಹೂತಾಕ್ಬೋದು. ತುಳಸಿ ಗಿಡದ ಬುಡದಲ್ಲಿ ಹೂತಾಕಿದ್ರೂ ಕೂಡ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ, ಆ ಲಕ್ಷ್ಮಿ ಅನುಗ್ರಹವಾಗುತ್ತೆ, ಕಷ್ಟಗಳೆಲ್ಲವೂ ದೂರವಾಗುತ್ತೆ. ಆ ಉಪ್ಪಿನ ಸಮೇತವಾಗಿ ಹಣ, ಅದೃಷ್ಟ, ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ದಿನದಿಂದ ದಿನಕ್ಕೆ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲದಂತೆ ನೆಮ್ಮದಿಯುತವಾದಂತಹ ಬದುಕನ್ನು ಕಟ್ಕೊಳ್ತೀರಾ. ಈ ಉಪ್ಪನ್ನು ನಾವು ಉಪಯೋಗಿಸ್ಬೋದಾ? ನೀವು ನಿತ್ಯ ಯಾವ ಪ್ರಕಾರದಲ್ಲಿ ಉಪಯೋಗಿಸ್ತೀರೋ ಅದೇ ಪ್ರಕಾರದಲ್ಲಿ ಉಪಯೋಗಿಸ್ಕೊಳ್ಳಿ. ಉಪ್ಪಿನ ತಳಭಾಗದಲ್ಲಿ, ಸ್ವಲ್ಪ ತಳಭಾಗದಲ್ಲಿ ಈ ಗಂಟನ್ನು ಹಿಡಿ ಸ್ನೇಹಿತರೆ. ಇಷ್ಟೇ ನೀವು ಮಾಡಬೇಕಾಗಿರೋದು. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ, ನಿಮ್ಮ ಜೀವನದ ದಿಕ್ಕೇ ಬದಲಾಗ್ತಾ ಹೋಗುತ್ತೆ. ಹಣ, ಅದೃಷ್ಟ, ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕಷ್ಟಗಳು, ಬಾಧೆ, ಬಂಧನಗಳು ದೂರವಾಗುತ್ತೆ. ಆ ಉಪ್ಪಿನ ಸಮೇತವಾಗಿ ಲಕ್ಷ್ಮಿ ನಿಮ್ಮ ಮನೆಗೆ, ನಿಮ್ಮ ಅಡುಗೆ ಮನೆಯಲ್ಲಿ, ನಿಮ್ಮ ದೇವರ ಕೋಣೆಯಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಹಣ ಇಡುವಂಥ ಜಾಗದಲ್ಲಿ ಆ ತಾಯಿ ಬಂದು ನೆಲೆಯೂರಿ ಕೂರ್ತಾಳೆ ಸ್ನೇಹಿತರೆ. ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.